ಡಿಯುಮಿ ಬಾಯ್. ಹಾಯ್ ಅಂದ್ರೆ ಬಾಯ್. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ದಿನದ ವಿಡಿಯೋಗೆ ಎಲ್ಲರಿಗೂ ಸಹ ವೆಲ್ಕಮನ್ನು ಹೇಳ್ತಾ, ಇವತ್ತು ಮೆಂತ್ಯ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮೆಂತ್ಯ ಮುದ್ದೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗಿಂದನೇ ನನ್ನ ವಿಡಿಯೋವನ್ನು ಇವತ್ತು ನಾನು ಶುರು ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಪೊಟೊಟೊಸ್ ಇತ್ತು, ಅದನ್ನು ಸಹ ಇಲ್ಲಿ ನಾನು ಬೇಯೋದಕ್ಕೆ ಅಂತೇಳಿ ಸ್ಟೀಮ್ಗೆ ಇಡ್ತಾ ಇದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಗೊಜ್ಜನ್ನು ಸಹ ಪ್ರಿಪೇರನ್ನು ಮಾಡಿಕೊಂಡೆ. ಇವಾಗ ರೈಸ್ ಎಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತೇಳಿ ಬಿಟ್ಟಿದ್ದೆ. ಸೊ ತಣ್ಣಗಾದ್ಮೇಲೆ ಎರಡನ್ನೂ ಸೇರಿಸಿ ನಾನು ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಪುಳಿಯೋಗರೆ ಅಂತೂ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾವ ಟೈಮಿಗೆ ಮಾಡಿಕೊಟ್ರು ತಿಂತಾರೆ. ಅದೊಂಥರ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಇಷ್ಟಪಟ್ಟು ತಿಂತಾರೆ. ಮತ್ತು ಕಡಲೆ ಬೀಜನ ಸಪ್ರೇಟ್ ಫ್ರೈ ಮಾಡಿ ಸೇರಿಸ್ಕೊಳ್ತೀನಿ, ಜೊತೆಗೆ ಏನು ಸೇರಿಸ್ಕೊಳ್ಳೋದಿಲ್ಲ. ಮತ್ತು ನನ್ನ ಬ್ಯಾಲೆನ್ಸ್ ಪ್ಲೇಟ್ ಈ ರೀತಿಯಾಗಿ ಇತ್ತು. ಮಾರ್ನಿಂಗ್ ಟಿಫನನ್ನು ಮುಗಿಸಿ ಗ್ರೇಪ್ಸ್ ಖಾಲಿಯಾಗಿತ್ತು, ತರಿಸ್ಕೊಂಡಿದ್ದೆ. ಆ ಬಾಕ್ಸನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ನಾನು ಫಿಲ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ಸಹ ಫಿಲ್ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗ ಯಾವ್ದ್ಯಾವ್ದು ಖಾಲಿ ಆಗುತ್ತೋ ಅದೆಲ್ಲನೂ ಸಹ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಏನು ಮಾಡ್ತೀನಿ, ಫಿಲ್ ಮಾಡ್ಕೊಳ್ತೀನಿ. ಮತ್ತು ಪೂಜೆ ಮಾಡೋದು ಸ್ವಲ್ಪ ಟೈಮ್ ಆಯ್ತು ಇವತ್ತು. ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನನ್ನ ಪೂಜೆಯನ್ನು ಸಹ ಮುಗಿಸ್ಕೊಂಡು ಆಮೇಲೆ ನಾನು ಪೌಡರ್ನ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಹೇಗೂ ಫ್ರೀ ಇರ್ತೀನಲ್ವ, ಆ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಸ್ವಲ್ಪ ಮನೆಯಲ್ಲಿ ಇದಿತ್ತು, ಆರೆಂಜ್ ಇತ್ತು. ಹಾಗಾಗಿ ಆರೆಂಜನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನ ಸಂತೋಷ್ ಅವ್ರು ಇರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಜ್ಯೂಸನ್ನು ಮಾಡಿಕೊಡ್ದು. ಇನ್ನೂ ಸ್ವಲ್ಪ ಪುಳಿಯೋಗರೆ ಇತ್ತು, ಬೇಕಂತ ಹೇಳಿದ್ರೆ ಅದನ್ನು ತಿನ್ನೋಣ, ಇಲ್ಲ ಅಂತ ಹೇಳಿದ್ರೆ ಬೇಡ. ಯಾಕಂದರೆ ಪೌಡ್ರ್ ಮಾಡಬೇಕಂತ ಅಂದ್ಕೊಂಡಿದ್ನಲ್ಲ, ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ. ಮತ್ತು ಮಕ್ಕಳೆಲ್ಲ ಬಂದರು ಅಂತ ಹೇಳಿದ್ರೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಅದನ್ನು ಪ್ರಿಪೇರ್ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಜಾಸ್ತಿ ಕ್ವಾಂಟಿಟಿ ಆದರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಫ್ರೀ ಟೈಮ್ ಇರುವಾಗಲೇ ಏನು ಮಾಡಬೇಕು, ಮಾಡ್ಕೋಬೇಕು. ಇಲ್ಲಿ ನಾನು ಆರೆಂಜ್ ಜ್ಯೂಸ್ಗೆ ಒಂದು ಕ್ಯಾರೆಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ. ಬರೀ ಆರೆಂಜೇ ಕುಡಿದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಮತ್ತು ಇವಾಗ ಆರೆಂಜ್ ಜ್ಯೂಸ್ಗೆ ಶುಗರ್ ಎಲ್ಲ ಸೇರಿಸ್ಕೊಳ್ತಾರಲ್ವ, ನಾನು ಶುಗರ್ ಎಲ್ಲ ಏನು ಸೇರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಡೈರೆಕ್ಟ್ ನಾರ್ಮಲ್ ಆಗೇ ಮಾಡ್ಕೊಳ್ತೀನಿ. ನಾನು ಹೇಳಿದ್ನಲ್ಲ, ಅಭ್ಯಾಸ ಆಗಿದ್ದರೆ ಚೆನ್ನಾಗಂತ ಅನಿಸುತ್ತೆ, ಅಭ್ಯಾಸ ಇಲ್ದಿರೋರಿಗೆ ಇಷ್ಟ ಆಗಲ್ಲ. ಬಟ್ ಶುಗರ್ ಎಲ್ಲ ಸೇರಿಸಿ ತಿನ್ನೋದ್ರ ಬದಲು ನಾರ್ಮಲಾಗಿ ಫ್ರೂಟನ್ನು ತಿಂದ್ರೇ ಚೆನ್ನಾಗಂತ ಅನಿಸುತ್ತೆ. ಸಮ್ಟೈಮ್ಸ್ ಫ್ರೂಟ್ ಏನಾದರೂ ತಿಂದು ಬೇಜಾರಂತ ಅನಿಸ್ದಾಗ ಏನು ಮಾಡ್ತೀನಿ, ಈ ರೀತಿಯಾಗಿ ನಾನು ಜ್ಯೂಸನ್ನು ಮಾಡ್ಕೊಳ್ತೀನಿ. ಮತ್ತು ತುಂಬ ಹೊತ್ತು ಇಟ್ಟು ಇದನ್ನು ಕುಡಿಯೋಕ್ಕಾಗೋದಿಲ್ಲ, ಕಹಿ ಅಂತ ಅನಿಸುತ್ತೆ, ಅಲ್ಲೇ ಕುಡಿದ್ಬಿಡ್ಬೇಕಷ್ಟೇ. ಎಲ್ಲ ಮುಗಿಸ್ಕೊಂಡು ಹೇಗೂ ಸ್ವಲ್ಪ ಟೈಮ್ ಆಗಿತ್ತು. ಇವಾಗ ಸರಿ ನಾನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡಿ ಅದು ಒಣಗೋಕ್ಕಾದ್ರೂ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ 1 ಅವರ್ ಆದ್ರೂ ಬೇಕು, ಸ್ವಲ್ಪ ತಣ್ಣಗಾಗಬೇಕಂತ ಹೇಳಿದ್ರೆ. ಮೊದಲು ಪ್ರಿಪೇರ್ ಮಾಡಿ ಇಟ್ಕೊಬಿಡೋಣ. ಪ್ರಿಪೇರ್ ಮಾಡಿ ಇಟ್ಕೊಂಡು ಅದು ತಣ್ಣಗಾಗುವಷ್ಟರಲ್ಲಿ ಆಮೇಲೆ ಸಂತೋಷ್ ಅವರೆಲ್ಲ ಬರ್ತಾರಲ್ವ, ಅದನ್ನು ಮಿಲ್ ಮಾಡಿಸ್ಕೊಂಡು ಬರ್ತಾರೆ, ಪೌಡರ್ ಮಾಡಿಸ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ನಾನು 1-2 kg ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ 2 kg ಆಗುವಷ್ಟರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿದ್ರೆ ಒಂದು 4-5 kg ಅಥವಾ 5-6 kg ಅಷ್ಟು ಅಳತೆಗೆ ಬರುತ್ತೆ. ಇದು ಸ್ವಲ್ಪ ಚಿಕ್ಕದಿರುತ್ತಲ್ವ ಬಾಣಲಿ, ಹಾಗಾಗಿ ಸ್ವಲ್ಪ 1 kg 3/4 kg ಅಷ್ಟು ಹಾಕ್ಕೊಂಡು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಸೇರಿಸ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ ನೀಟಾಗಿ. ಸ್ವಲ್ಪ ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಏನು ಮಾಡಬೇಕು, ನೀಟಾಗಿ ಅದನ್ನು ಹುರ್ಕೊಳ್ಬೇಕು. ಮತ್ತು ಫಸ್ಟು ಸ್ವಲ್ಪ ಉರಿ ಜಾಸ್ತಿ ಇದ್ದರೆ ಪರವಾಗಿಲ್ಲ, ಆ ನಂತರ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಳ್ತಾನೆ ಹುರ್ಕೊಳ್ತಾ ಇರಬೇಕು. ಎಲ್ಲವನ್ನು ಹುರಿದು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ನಾನು 1 kg ಅಷ್ಟು ರೆಡ್ ರೈಸನ್ನು ತಗೊಂಡಿದ್ದೀನಿ. ಪೂರ್ತಿ ರೆಡ್ ರೈಸ್ ಹಾಕಿದ್ರೂ ನಡೆಯುತ್ತೆ, ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ವೈಟ್ ರೈಸ್ ಸೇರಿಸ್ಕೊಂಡ್ರೂ ನಡೆಯುತ್ತೆ. ಸೊ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಯಾವ ಥರ ಬೇಕಂತ ಅನಿಸುತ್ತೆ. ಇವಾಗ ರೆಡ್ ರೈಸನ್ನೇ ತಿನ್ನಿ ಅಂತ ಹೇಳ್ತಾ ಇರ್ತಾರಲ್ವ,
ಸ್ವಲ್ಪ ಫೈಬರ್ ಕಂಟೆಂಟ್ ಎಲ್ಲ ಸಿಗುತ್ತೆ ಅಂತೇಳಿ. ಸೊ ಹಾಗಾಗಿ ಮತ್ತು ಈ ಸಕ್ಕರೆ ಅಂಶ ಎಲ್ಲ ಇದರಲ್ಲಿ ಕಡಿಮೆ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ವ, ಹಾಗಾಗಿ ಏನು ಮಾಡ್ತಕ್ಕಂಥದ್ದು ರೆಡ್ ರೈಸನ್ನು ಯೂಸ್ ಮಾಡ್ಬೋದು. ನಾನು 1 kgಯಷ್ಟು ಮಾತ್ರ ಇದನ್ನು ತಗೊಂಡಿದ್ದೀನಿ, ಇನ್ನೊಂದು kgಯಷ್ಟು ವೈಟ್ ರೈಸನ್ನೇ ತಗೊಳ್ತೀನಿ. ಸೊ ಯಾವ ಥರ ಬೇಕಂತ ಅನಿಸುತ್ತೋ ಆ ರೀತಿ ತಗೊಳ್ಬೋದು. ನಾನು ಎರಡನ್ನೂ ಹಾಫ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಅಷ್ಟೇ. ಇದನ್ನು ಅಷ್ಟೇ ಹುರಿತಾ ಗಮ್ಮಂತ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕನೂ ಸ್ವಲ್ಪ ಕೈ ಬಿಡದಿರೋ ಥರ ಹುರ್ಕೋಬೇಕು. ಇದು ಅಷ್ಟೇ ಚಿಟಪಟ ಅಂತ ಸೌಂಡ್ ಬರುತ್ತೆ. ಅಲ್ಲಿ ತನಕನೂ ಸ್ವಲ್ಪ ನೀಟಾಗಿ ಇದನ್ನು ಹುರ್ಕೊಳ್ತಾ ಹೋಗಬೇಕು. ಕೊನೆಯದಾಗಿ ಅದು ಸ್ವಲ್ಪ ಬ್ರೌನ್ಗೆ ಟರ್ನ್ ಆಗ್ತಾ ಹೋಗುತ್ತೆ ರೈಸ್. ಅಲ್ಲಿ ತನಕ ಹುರ್ಕೊಂಡ್ರೆ ಚೆನ್ನಾಗಿ ಹುರ್ಕೊಂಡಂಗೆ ಆಗುತ್ತೆ. ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕಪ್ಪು ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಅರ್ಧ kgಯಷ್ಟು ಸೇರಿಸ್ಕೊಂಡಿದ್ದೀನಿ. ನಾವು 2 kg ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಗೋಧಿಯನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ರೆ 1 kg ಉದ್ದಿನ ಕಾಳು ಸಾಕಾಗುತ್ತೆ. ಅದರಲ್ಲಿ ನಾನು ಪೂರ್ತಿ 1 kgಯಷ್ಟು ಕಪ್ಪು ಉದ್ದಿನ ಕಾಳೆ ಸೇರಿಸ್ಕೋಬೋದು. ಇವಾಗ ಸೊಂಟ ನೋವು ಅದೆಲ್ಲದಕ್ಕೂ ಸಹ ತುಂಬ ಒಳ್ಳೆಯದು ಇದು ಕಪ್ಪು ಉದ್ದಿನ ಕಾಳು ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ನನಗೆ ಸಿಕ್ಕಲಿಲ್ಲ ಸರಿಯಾಗಿ, ಹಾಗಾಗಿ ನಾನು ಒಂದೇ ಒಂದು ಪಾಕೆಟ್ ಇತ್ತು ಅದನ್ನು ಸೇರಿಸ್ಕೊಂಡು ಇನ್ನೊಂದು ಅರ್ಧ kgಯಷ್ಟು ನಾನು ನಾರ್ಮಲ್ ಉದ್ದಿನ ಕಾಳನ್ನೇ ಸೇರಿಸ್ಕೊಳ್ತಾ ಇದ್ದೀನಿ, ವೈಟೇ ಸೇರಿಸ್ಕೊಳ್ತಾ ಇದ್ದೀನಿ. ಆದರೆ ಕಪ್ಪದೇ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು. ಸೊ ಅದನ್ನೇ ಸೇರಿಸ್ಕೊಳ್ಳಿ. ಇದನ್ನು ಅಷ್ಟೇ ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ಅಷ್ಟು ಹುರ್ಕೊಂಡು ತೆಗೆದ್ರೆ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ಬಾಜ್ರವನ್ನು ಸೇರಿಸ್ಕೊಳ್ತಾ ಇದ್ದೀನಿ 1 kgಯಷ್ಟು. ಅಂದರೆ ಈ ಸಜ್ಜೆ ಅಂತ ಹೇಳ್ತಾರಲ್ಲ ಅದು ಸಿರಿಧಾನ್ಯಗಳು ಯಾವ್ದು ಬೇಕಂತ ಹೇಳಿದ್ರೂ ಸೇರಿಸ್ಕೊಂಡು ಏನು ಮಾಡ್ಬೋದು ನೀವು ಮುದ್ದೆಯನ್ನು ಮಾಡ್ಕೋಬೋದು. ಬಟ್ ಎಲ್ಲ ರೀತಿಯ ಸಿರಿಧಾನ್ಯಗಳನ್ನ ಜಾಸ್ತಿ ಸೇರಿಸ್ಬಿಟ್ರೆ ಮುದ್ದೆ ತುಂಬ ರಫ್ ಅಂತ ಅನಿಸ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗೇ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಒಂದನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಮೆಂತ್ಯವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯವನ್ನು 3/4 kgಯಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಮೆಜರ್ಮೆಂಟ್ಗಳಲ್ಲಿ ಆ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಳ್ತಾರೆ. ತುಂಬಾ ಸೇರಿಸಿದ್ರೆ ತುಂಬ ಕಹಿ ಅಂತ ಅನಿಸುತ್ತೆ. ಕೆಲವರು ಇವಾಗ 2 kg ಗೋಧಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ 1 kgಯನ್ನೇ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ 1/4 kgಯಷ್ಟು ಅಂದರೆ 1 kgಗೆ ಒಂದು ಸ್ವಲ್ಪ ಕಡಿಮೆಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಬೇಕಂತ ಹೇಳಿದ್ರೆ 1 kgನೂ ಸಹ ಸೇರಿಸ್ಕೋಬೋದು. ಇದನ್ನು ಅಷ್ಟೇ ಸ್ವಲ್ಪ ಕಪ್ಪಿಗೆ ಟರ್ನ್ ಆಗ್ತಾ ಇದೆಯಲ್ಲ ಕಾಳುಗಳೆಲ್ಲ ಚಿಟಪಟ ಅಂತೇಳಿ ಅಲ್ಲಿ ತನಕನೂ ಗಮ್ ಅಂತ ಪ್ರತಿಯೊಂದನ್ನು ಅಷ್ಟೇ ಉರಿತಾ ಇರಬೇಕಾದ್ರೆ ಗಮ್ ಅಂತ ಸುವಾಸನೆ ಬರೋದಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ತೆಗೆದ್ರೆ ಆಯಿತು. ಸೊ ಇದು ಸಹ ಅದೇ ಥರನೇ ಆಯಿತು. ಇವಾಗ ಇದನ್ನು ಸಹ ತೆಗಿತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ 1 kg ನಾನು ಜೋಳವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೋಳನೂ ಅಷ್ಟೇ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಹಾಗಾಗಿ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಇವಾಗ ಮೆಂತ್ಯ ಮುದ್ದೆ ಮಾಡಿದ್ರೆ ಬರೀ ರಾಗಿ, ಅಕ್ಕಿ ಹಾಗೆ ಉದ್ದಿನ ಕಾಳು, ಮೆಂತ್ಯ ಇದಿಷ್ಟರಲ್ಲೇ ಮೆಂತ್ಯ ಮುದ್ದೆಯನ್ನು ಮಾಡ್ಕೊಳ್ತಾರೆ. ಆ ಥರನೂ ಬೇಕಂದರೆ ಮಾಡ್ಕೋಬೋದು. ಇನ್ನು ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಸೇರಿಸ್ಕೋಬೋದು. ಸೇರಿಸ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಕೆಲವೊಬ್ಬರು ಅವ್ರವ್ರ ಇಚ್ಛೆಯಂತೆ ಏನು ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ತಾರೆ. ಒಂದೊಂದು ಬಾಣ್ತಿಯರಿಗೆ ಕೊಡಬೇಕಾದ್ರೆ ಒಂದು ರೀತಿಯಾಗಿ ಮಾಡ್ಕೊಳ್ತಾರೆ. ಮತ್ತು ಈ ಋತುಮತಿಯಾದಂತಹ ಹೆಣ್ಮಕ್ಳು ಕೊಡಬೇಕಾದ್ರೇ ಒಂದೊಂದು ರೀತಿಯಾಗಿ ಮಾಡ್ಕೊಳ್ತಾರೆ. ಸೊ ಅವ್ರಿಗೆ ಯಾವ ರೀತಿ ಅಭ್ಯಾಸ ಇದೆಯೋ ಆಯಾ ರೀತಿಯಾಗಿ ಮಾಡ್ಕೊಳ್ತಾರೆ. ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ ಅಷ್ಟೇ. ಮತ್ತು ಆವಾಗಲೇ ಇದೆಲ್ಲ ಕಾಳುಗಳನ್ನೆಲ್ಲ ಹುರ್ಕೊಳ್ಳುವಂಥ ಸಂದರ್ಭದಲ್ಲಿ ಬೇಳೆನೂ ಸಹ ಬೇಯೋದಕ್ಕೆ ಇಟ್ಟಿದ್ದೆ, ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಇವತ್ತು ಮೂಲಂಗಿ ಇತ್ತು. ಸೊ ಹಾಗಾಗಿ ಮೂಲಂಗಿ ತರಕಾರಿಯನ್ನು ಸೇರಿಸ್ಕೊಂಡು ಸಾಂಬಾರು ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಇದ್ರ ಜೊತೆ ಅಂತೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ, ಸಾಂಬಾರಿಗೂ ಸಹ ರೆಡಿ ಮಾಡ್ಕೊಂಡಿದ್ದೆ. ಆ ಪೌಡರ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಕಾಳುಗಳೆಲ್ಲ ತಣ್ಣಗಾಗಿತ್ತು. ಅದನ್ನು ಪೌಡರ್ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಅವ್ರಿಗೆ ಮುದ್ದೆ ಮಾಡ್ಕೊಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಸಾಂಬಾರನ್ನು ಸಹ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರನ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ಯಾವಾಗ ಬೇಕಂತ ಅನಿಸುತ್ತೋ ಆವಾಗ ಮುದ್ದೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸಾಂಬಾರನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾಯಿತು. ಚಿಕ್ಕವನು ಯಾವಾಗಂದ್ರೆ ಅವಾಗ ಹಶ್ವಾಗ
ಹಶುವಾಗುತ್ತೆ ಅಂತ 6 ಗಂಟೆ ಮೇಲೆ ಯಾವ ಟೈಮಿಂಗ್ಸೇ ಇರೋದಿಲ್ಲ, ಯಾವಾಗಂದ್ರೆ ಅವಾಗ ನನಗೆ ಹಶುವಾಗುತ್ತೆ ಅಂತ ಹೇಳ್ತಾನೆ ಇರ್ತಾನೆ. ಸೊ ಹಾಗಾಗಿ ಫಸ್ಟ್ ಅದನ್ನು ರೆಡಿ ಮಾಡಿ ಇಟ್ಬಿಡೋಣ. ಮತ್ತು ಇದನ್ನು ಮಾಡಿಕೊಂಡು ಪೌಡರ್ ಮಾಡಿಸ್ಕೊಂಡು ಬಂದಮೇಲೆ ನಾನು ಪ್ರಿಪೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು ಚೀಲಕ್ಕೆ ಹಾಕಿ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಏನಾದರೂ ಕೊಟ್ಟರೆ ಬ್ಯಾಗ್ಸ್ಗೆ ಹಾಕಿ ಕೊಡಬೇಕು. ಈ ಚೀಲವನ್ನು ಬ್ಯಾಗ್ ಒಳಗಡೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡು ಕೊಟ್ಟರೆ ತೊಗೊಂಡೋಗ್ತಾರೆ. ಏನಾದರೂ ಬಾಕ್ಸಲ್ಲಿ ಏನಾದರೂ ಕೊಟ್ಟರೆ ನಿನಗೇನವ ಮನೇಲಿ ಕುತ್ಕೊಂಡು ಹೇಳ್ಬಿಡ್ತೀಯಾ, ಆ ಬಾಕ್ಸ್ನ ಗಾಡಿಯಲ್ಲಿ ಇಟ್ಕೊಂಡು ತೊಗೊಂಡೋಗಿ ಮಿಲ್ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ನಮ್ಮ ಕಷ್ಟ ಯಾರಿಗೆ ಗೊತ್ತು, ಸರಿಯಾಗಿ ಅದನ್ನು ಹ್ಯಾಂಡ್ಲ್ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಹೆಂಗೆ ಹೇಳ್ತಾರೋ ಅದೇ ರೀತಿಯೇ ಕೊಟ್ಟು ಕಳಿಸೋದು. ಅದಾದಮೇಲೆ ಬಂದಮೇಲೆ ನಮಗೆ ಯಾವ ಬಾಕ್ಸಿಗೆ ಬೇಕಿರುತ್ತೋ ಆ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ತಂದ ತಕ್ಷಣವೇ ಅದನ್ನೆಲ್ಲ ಸ್ವಲ್ಪ ತಣ್ಣಗಾಕೋದಕ್ಕೆ ಬಿಟ್ಬಿಟ್ಟಿದ್ದೆ, ಅದರಲ್ಲೇ ತುಂಬ ಹೊತ್ತಿತ್ತು. ಆಮೇಲೆ ಏನು ಮಾಡ್ತಾ ಇರ್ತಕ್ಕಂಥದ್ದು, ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಬಿಸಿನೇ ಹಾಕಿ ಇಟ್ಕೊಂಡ್ರೆ ಹಿಟ್ಟು ಬೇಗನೆ ಹಾಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು 2-3 ಅವರ್ ಆದ್ರೂ ಅದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದಿನ ಪೂರ್ತಿ ಇದ್ದು ಅದ್ರ ನಾಳೆಗೆ ಅದನ್ನು ಬೇರೆ ಒಂದು ಬಾಕ್ಸ್ಗೆ ಹಾಕ್ಕೊಂಡ್ರೂ ಸಹ ನಡೆಯುತ್ತೆ. ನಾನಿಲ್ಲಿ ಒಂದು 3-4 ಅವರೇ ಬಿಟ್ಟಿದ್ದೆ, ಅದಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮುದ್ದೆಗೆಲ್ಲ ಬೇಕಂತ ಹೇಳಿದ್ರೆ ಸಪ್ರೇಟ್ ಒಂದು ಬಾಕ್ಸಲ್ಲಿ ತಗೊಂಡು ಅದಕ್ಕೆ ಯೂಸ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಅದನ್ನು ಬಾಕ್ಸ್ಗೆ ಹಾಕ್ಕೊಂಡ್ರೆ ಆಯಿತು, ಡೈರೆಕ್ಟಾಗಿ ಏನು ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಎಲ್ಲ ರೆಡಿ ಆದಮೇಲೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನಾನು ಒಂದು 2 ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ. 2 ಗ್ಲಾಸ್ ನೀರಿಗೆ ಒಂದು 2 ಸ್ಪೂನಷ್ಟು ಹಿಟ್ಟು ಸಾಕಾಗುತ್ತೆ. ಇವಾಗ ಮುದ್ದೆ ಯಾವಾಗಲೂ ಮಾಡ್ತಾ ಇರ್ತೀರಲ್ಲ ಅದೇ ರೀತಿಯಾಗಿಯೇ ಮುದ್ದೆಯನ್ನು ಮಾಡ್ಕೊಳ್ಳಿ. ಅಳತೆ ಗೊತ್ತೇ ಇರುತ್ತಲ್ವ ಯಾವುದಕ್ಕೆ ಎಷ್ಟು ಹಾಕ್ಬೇಕಂತೇಳಿ. ಇನ್ನು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ತೆಳು ಅಂತ ಗೊತ್ತಾಯ್ತು ಅಂತ ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಪೌಡ್ರ್ ಹಾಕ್ಕೊಂಡ್ರೆ ಆಯಿತು. ಮತ್ತು ಇದು ಮುದ್ದೆ ಬಂದುಬಿಟ್ಟು ಬೇಗ ಗಟ್ಟಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡಿಕೊಂಡ್ರೆ ತಿಂದರೆ ಚೆನ್ನಾಗಿರುತ್ತೆ. ಮಕ್ಳಿಗೇನಾದರೂ ಕೊಡಬೇಕಂತ ಇರುತ್ತಲ್ವ, ಅವ್ರಿಗೆ ತುಂಬ ಗಟ್ಟಿಯೆಲ್ಲ ಮಾಡಿಕೊಡ್ತಕ್ಕಂಥದ್ದು ಬೇಡ, ಮಕ್ಕಳಿಗೆ ಹೊಟ್ಟೆ ನೋವು ಬರ್ತಕ್ಕಂಥ ಚಾನ್ಸಸ್ಸು ಸಹ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತೆಳುವಾಗೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ನೀರೆಲ್ಲ ಚೆನ್ನಾಗಿ ಕುದ್ದು ಮೇಲೆ ಬಂದಮೇಲೆ ಏನು ಮಾಡ್ತೀನಿ ನಾನು ಅದನ್ನು ನೀಟಾಗಿ ತಿರುಗಿಸ್ಕೊಳ್ತೀನಿ. ಅದು ಮುದ್ದೆ ಬೆಂದು ಚೆನ್ನಾಗಿ ಮೇಲೆ ಬಂದಿಲ್ಲ ಅಂತೇಳಿದ್ರೆ ಅದು ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ಅದು ಸ್ವಲ್ಪ ನೀರು ಮೇಲೆ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಏನು ಮಾಡಬೇಕು, ಮುದ್ದೆಯನ್ನು ತಿರುಗಿಸ್ಕೊಂಡ್ರೆ ಆಯಿತು. ಇವಾಗ ಚೆನ್ನಾಗಿ ನಾನು ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಏನು ಬೇಯೋದಕ್ಕೆ ಬಿಡಲ್ಲ, ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಯಾವಾಗ ಬೇಯೋದಕ್ಕೆ ಬಿಡ್ತೀನೋ ಅವಾಗ ಸ್ವಲ್ಪ ನೀರನ್ನು ಮೇಲೆ ಚುಮ್ಕಿಸ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಕೆಳಗಡೆ ಅಷ್ಟೊಂದು ಮುದ್ದೆ ತಳ ಹಿಡ್ದಂಗೆಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಕೆಲವೊಬ್ಬರು ಈ ರೀತಿ ಮೇಲೆ ನೀರನ್ನೆಲ್ಲ ಹಾಕಿದ್ರೆ ಅದು ತುಂಬ ಅಲಸೋದಂಗೆ ಆಗುತ್ತೆ, ಮುದ್ದೆ ಎಲ್ಲ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಏನೂ ಆಗೋದಿಲ್ಲ, ಅದು ಮುದ್ದೆ ಇನ್ನೂ ಚೆನ್ನಾಗೇ ಬೇಯುತ್ತೆ. ಏನಾದ್ರೂ ನಾವು ಮುದ್ದೆಯನ್ನು ಮಾಡುವಂಥ ಟೈಮಲ್ಲಿ ಗಟ್ಟಿ ಏನಾದರೂ ಆಗಿಬಿಟ್ಟಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಈ ರೀತಿ ನೀರನ್ನು ಹಾಕ್ಕೊಂಡು ಮುದ್ದೆನ ಹೇಗೂ ನಾವು ಬೇಯಿಸುವಂಥ ಟೈಮಲ್ಲಿ ಆ ನೀರೆಲ್ಲ ಚೆನ್ನಾಗಿ ಕುದ್ದಿರುತ್ತಲ್ವ, ಮುದ್ದೆ ಜೊತೆನೇ ನೀರು ಚೆನ್ನಾಗಿ ಕುದಿಯುತ್ತಲ್ವ, ಹಾಗಾಗಿ ಅದು ತುಂಬಾ ಸ್ಮೂತಾಗಿ ಮುದ್ದೆ ರೆಡಿ ಆಗುತ್ತೆ. ಬಟ್ ಕೆಲವರು ಅದು ಹಾಳಾಗುತ್ತೆ ಮೇಲೆ ನೀರು ಹಾಕಿದ್ರೆ ಅಂತ ಅಂದ್ಕೊಳ್ತಾರೆ. ಬಟ್ ಆ ಥರದ್ದೆಲ್ಲ ಏನೂ ಆಗೋದೇ ಇಲ್ಲ. ನಾನು ಯಾವಾಗಿಂದ ಮುದ್ದೆ ಕಲ್ತಿದ್ದೀನೋ ತುಂಬ ವರ್ಷದಿಂದನೂ ಸಹ ಇದೇ ರೀತಿಯೇ ಮುದ್ದೆಯನ್ನು ಮಾಡ್ತಕ್ಕಂಥದ್ದು. ಮುದ್ದೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ಹಪ್ಪಳ ಕರಿಬೇಕಿತ್ತು, ಹಾಗಾಗಿ ಅದನ್ನು ಸಹ ನಾನು ಎಣ್ಣೆಯಲ್ಲಿ ಕರ್ಕೊಂಡಿದ್ದಾಯಿತು. ಜೊತೆಗೆ ನಂಚ್ಕೊಂಡು ತಿಂತಾರೆ ಇಷ್ಟಪಟ್ಟು ಅಂತೇಳಿ. ಹೇಗೂ ಚಳಿ ಇರುತ್ತಲ್ವ, ಅದೆಲ್ಲ ತುಂಬಾ ಇಷ್ಟಪಟ್ಟೆ ತಿಂತಾರೆ. ಹಾಗಾಗಿ ಅದನ್ನು ಸಹ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಮುದ್ದೆಯನ್ನು ನಾನು ಸರಿಯಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಮುದ್ದೆ ಅಂತೂ ಮಾಡ್ತಾಯಿದ್ರೆ ಮನೆಯೆಲ್ಲ ಫುಲ್ ಘಮ ಅಂತ ಸುವಾಸನೆ ಬರ್ತಾ ಇರುತ್ತೆ, ಸುಡ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಸುಡ್ತಾ ಇತ್ತು ಅದು. ಹಾಗಾಗಿ ಬಟ್ಟೆಯಲ್ಲಿ ಇಟ್ಕೊಂಡೆ. ಊರುಗಳಲ್ಲೆಲ್ಲನೂ ಸಹ ಒಂದು ರೀತಿ ಕೋಲ್ ಬರುತ್ತೆ, ಈ ರೀತಿ ಕಾಲಲ್ಲೆಲ್ಲ ಪಾತ್ರೆನ ಟಚ್ಚೇ ಮಾಡೋದಿಲ್ಲ, ಟಚ್ ಮಾಡಬಾರ್ದಂತ. ಬಟ್ ಇಲ್ಲೆಲ್ಲ ಆ ಥರದ್ದೆಲ್ಲ ಸಿಗಲ್ಲ. ಮತ್ತು ಆ ರೀತಿ ಕೋಲ್ಗಳನ್ನ ನಾವಿಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಟೈಲ್ಸ್ ಇರುತ್ತಲ್ವ, ಆ ಟೈಲ್ಸ್ ಮೇಲೆ ಅದು ಜಾರ್ಕೊಂಡು ಹೋಗ್ತಾನೆ ಇರುತ್ತೆ, ಆ ಥರ ಯೂಸೇ ಮಾಡೋಕ್ಕಾಗೋದಿಲ್ಲ.
ಹಾಗಾಗಿ ಆ ಥರದ್ದು ಇಟ್ಕೊಂಡಿಲ್ಲ. ಮತ್ತು ಅಂದರೆ ಊರಲ್ಲೆಲ್ಲ ಜಾಸ್ತಿ ಮುದ್ದೆಯನ್ನು ಮಾಡ್ತಿದ್ರು, ಆ ಕೋಲಿನ ಅವಶ್ಯಕತೆ ಇತ್ತು. ಇಲ್ಲೇನು ನಾವು ಕಡಿಮೆ ಮಾಡ್ತೀವಲ್ವ, ಹಾಗಾಗಿ ನಾನು ದಿನಕ್ಕೆ ಒಂದು ಟೈಮ್ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ದಿನ ತಪ್ಪಿ ದಿನಕ್ಕೆ ಮಾಡ್ತೀನಿ. ಸೊ ಹಾಗಾಗಿ ಅದರ ಅವಶ್ಯಕತೆ ಎಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಮಾಡಲ್ಲ. ಬಟ್ ಅವಾಗೆಲ್ಲ ಕಾಲಲ್ಲಿ ಟಚ್ ಮಾಡಬಾರ್ದು ಅನ್ನೋದಿತ್ತು. ಊಟದ ಪಾತ್ರೆ, ನೀರು ಇದೆಲ್ಲ ಕಾಲಲ್ಲೆಲ್ಲ ಟಚ್ ಮಾಡಬಾರ್ದಲ್ವ ಅನ್ನೋ ಫೀಲಿಂಗ್ಸ್ ಎಲ್ಲ ಇರ್ತಿತ್ತು. ಬಟ್ ಇತ್ತೀಚೆಗೆ ಏನೂ ಮಾಡೋದಕ್ಕಾಗಲ್ಲ, ಕೆಲವೊಂದು ಹೊಂದಾಣಿಕೆಗಳನ್ನ ಮಾಡ್ಕೊಳ್ಳೇಬೇಕಿರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಹೇಗಿರುತ್ತೋ ಟೈಮ್ ಹೇಗಿರುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳೋದು ಅಷ್ಟೇ ಅಂತೇಳಿ ಅದೇ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ. ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ರಾಗಿನೂ ಸಹ ಸೇರಿಸ್ತಾರೆ, ಆದರೆ ನಾನು ಮನೇಲಿ ಆಲ್ರೆಡಿ ರಾಗಿ ಮುದ್ದೆಯನ್ನು ಮಾಡ್ಕೊಳ್ತಾ ಇರ್ತೀನಲ್ವ, ಸೊ ಹಾಗಾಗಿ ನಾನು ರಾಗಿಯನ್ನು ಇದ್ರ ಜೊತೆ ಸೇರಿಸ್ಕೊಂಡಿಲ್ಲ. ಇನ್ ಕೇಸ್ ರಾಗಿ ಬೇಕಂತ ಅನಿಸಿದ್ರೆ ಇದ್ರ ಜೊತೆ ನಾವು ಮುದ್ದೆಯನ್ನು ಮಾಡ್ತೀವಲ್ವ, ಆವಾಗಲೇ ಸ್ವಲ್ಪ ರಾಗಿ ಪೌಡರ್ ಇರುತ್ತಲ್ವ ಅದನ್ನು ಸಹ ಇದ್ರ ಜೊತೆನೇ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ರಾಗಿನೂ ಸಹ ಸೇರಿದಂಗೆ ಆಗುತ್ತೆ. ನಾನೇನು ಮಾಡ್ತೀನಿ, ಸಮ್ಟೈಮ್ಸ್ ಒಂದು ತಿಂಗಳೆಲ್ಲ ರಾಗಿ ಪೌಡ್ರನ್ನು ಮಾಡಿಸಿಟ್ಕೊಂಡು ಯೂಸ್ ಮಾಡ್ತೀನಿ, ಮತ್ತೊಂದು ತಿಂಗಳು ಜೋಳದ ಹಿಟ್ಟನ್ನು ಮಾಡಿಸಿಟ್ಕೊಂಡಿರ್ತೀನಿ, ಅದನ್ನು ಯೂಸ್ ಮಾಡ್ತೀನಿ. ಇನ್ನೊಂದು ಟೈಮು ಈ ರೀತಿ ಮೆಂತ್ಯ ಮುದ್ದೆಯನ್ನು ಮಾಡ್ಕೊಂಡು ಯೂಸ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿನೇ ಮಾಡಿಟ್ಕೊಂಡಿರ್ತೀನಿ. ಒಂದು 2 kg 3 kg ಈ ಥರ ಮಾಡಿಟ್ಕೊಂಡ್ರೆ ಬೇಗ ಮುಗಿಯೋ ಥರ ಎಲ್ಲ. ಇವಾಗ ನಾವು ರಾಗಿ ಹಿಟ್ಟನ್ನು ಮಾತ್ರ 5 kg ಮಾಡಿಸ್ಕೊಂಡಿರ್ತೀವಿ ಅಂದರೆ ಇದನ್ನು ಮಾತ್ರನೇ ಒಂದು 2-3 kg ಆ ರೀತಿಯಾಗಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಅಂತ ಏನು ಮಾಡ್ತೀನಿ ನಾನು ಈ ರೀತಿಯಾಗಿ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ. ಆವಾಗ ಒಂದೇ ರೀತಿಯಾದಂಥ ಮುದ್ದೆ ತಿನ್ನಬೇಕಂತ ಅವ್ರುಗಳಿಗೂ ಅನಿಸಲ್ಲ ಅಲ್ವಾ, ಹಾಗಾಗಿ ಏನು ಮಾಡ್ತಾರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬಟ್ಟೆಗಳಿತ್ತು, ಅದೆಲ್ಲನೂ ಸಹ ತೆಗೆದಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತೆಗೆದಿಡ್ತಾ ಇದ್ದೆ. ಇದಾಗಿತ್ತು ನಮ್ಮ ಒಂದು ಮೆಂತ್ಯ ಮುದ್ದೆಯ ಕತೆ. ಸೊ ನೀವೆಲ್ಲ ಹೇಗೆ ಮಾಡ್ತೀರಾ, ಇದೇ ರೀತಿಯಾಗಿ ಮಾಡ್ತೀರಾ, ಯಾವ ಥರ ಚೇಂಜಸ್ ಇರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಮತ್ತೊಂದು ರೆಸಿಪಿ ಜೊತೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕನೂ ಎಲ್ಲರಿಗೂ ಸಹ ಶುಭ ವಿದಾಯವನ್ನು ಹೇಳ್ತಾ ಎಲ್ಲರೂ ಸಹ ಹೆಲ್ದಿಯಾಗಿರಿ, ಒಳ್ಳೊಳ್ಳೆ ಊಟ ಮಾಡಿ, ಒಳ್ಳೊಳ್ಳೆ ಮಾತಾಡಿ, ಒಳ್ಳೆ ನಿದ್ದೆ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.